ಬೋನಸ್ ಷೇರುಗಳು ವರ್ಸ್ ಸ್ಟಾಕ್ ಸ್ಪ್ಲಿಟ್ ಬೆಲೆಯಲ್ಲಿ ಪರಿಣಾಮ ಒಂದೇ, ಆದರೆ ಅರ್ಥ ಬೇರೆ. ಬನ್ನಿ ವಿವರವಾಗಿ ಗೊತ್ತಾಯಿಸೋಣ. ಬೋನಸ್ ಷೇರುಗಳು ಅಂದ್ರೆ ಲಾಭದಿಂದ ಬಹುಮಾನ. ಸ್ಟಾಕ್ ಸ್ಪ್ಲಿಟ್ ಷೇರುಗಳನ್ನು ಕಡಿಮೆ ಬೆಲೆಗೆ ಲಭ್ಯವಾಗುವಂತೆ ಮಾಡುವುದು. ಬೋನಸ್ ಅಂದರೆ ಬಹುಮಾನ. ಸ್ಪ್ಲಿಟ್ ಅಂದರೆ ಲಭ್ಯತೆ. ಬೋನಸ್ ಷೇರುಗಳು ರಿಸರ್ವ್ಗಳನ್ನು ಬಳಸ್ತವೆ, ಇದು ಲೆಕ್ಕಪತ್ರದಲ್ಲಿ ಕಾಣಿಸುತ್ತದೆ. ಸ್ಟಾಕ್ ಸ್ಪ್ಲಿಟ್ ರಿಸರ್ವ್ಗಳ ಮೇಲೆ ಯಾವುದೇ ಪರಿಣಾಮವಿಲ್ಲ, ಒಂದು ಬ್ಯಾಲೆನ್ಸ್ ಶೀಟ್ ಬದಲಾಯಿಸುತ್ತೆ, ಇನ್ನೊಂದು ಅಲ್ಲ. ಬೋನಸ್ನಲ್ಲಿ ಫೇಸ್ ವ್ಯಾಲ್ಯೂ ಹಾಗೆಯೇ ಇರುತ್ತದೆ. ಸ್ಪ್ಲಿಟ್ನಲ್ಲಿ ಫೇಸ್ ವ್ಯಾಲ್ಯೂ ಅರ್ಧವಾಗುತ್ತದೆ. ನಿಮ್ಮ ಒಟ್ಟು ಹೂಡಿಕೆ ಒಂದೇ ಆಗಿರುತ್ತೆ. ಬೋನಸ್ ಒಂದು ಉಡುಗೊರೆ ಎಂಬಂತೆ ಕಾಣುತ್ತದೆ. ಸ್ಪ್ಲಿಟ್ ಮಾರುಕಟ್ಟೆಯಲ್ಲಿ ಲಿಕ್ವಿಡಿಟಿ ಹೆಚ್ಚಿಸುತ್ತದೆ. ಇನ್ವೆಸ್ಟರ್ಗಳಿಗೆ ಎರಡು ಕೂಡ ಇಷ್ಟ, ಆದರೆ ಕಾರಣ ವಿಭಿನ್ನ. ನೀವು 50 ರೂಪೀಸ್ಗೆ 100 ಷೇರುಗಳಿದ್ದರೆ ₹5 000. ಬೋನಸ್ 1 ಈಗ 200 ಷೇರುಗಳು ₹25. ಸ್ಪ್ಲಿಟ್ 2 4 ವ್ಯವಕಲನ 1. ಅದೇ ರೀತಿ 200 ಷೇರುಗಳು ₹25. ಮೌಲ್ಯ ಒಂದೇ, ಉದ್ದೇಶ ಬೇರೆ. ಬೋನಸ್ ಬರುತ್ತದೆ ರಿಸರ್ವ್ಗಳಿಂದ, ಸ್ಪ್ಲಿಟ್ ಬರುವುದು ಶೇರ್ ಸ್ಟ್ರಕ್ಚರ್ನಿಂದ. ತಾರತಮ್ಯ ಗೊತ್ತಿಟ್ಟುಕೊಳ್ಳಿ. ಸ್ಮಾರ್ಟ್ ಹೂಡಿಕೆದಾರರಾಗಿ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದನ್ನು ನೋಡಿದ್ದರೆ ಅಂದರೂ ಕಮೆಂಟ್ ಮಾಡಿ.